ಆಯೋಗದ ಅಧ್ಯಕ್ಷೆ ಅಂದಾಗ ಯಾರೇ ಹೆಣ್ಮಗಳು ಬಂದರೂ ಅವಳಿಗೆ ಸ್ಪಂದಿಸ್ಬೇಕು. ನಾನು ಸ್ಪಂದಿಸ್ತೀನಿ. ನಮ್ಮ ಮನೆಗೆ ಬರ್ತಾರೆ, ಆಫೀಸಿಗೆ ಬರ್ತಾರೆ, ನಾನು ಎಲ್ಲರೂ ಪ್ರೋಗ್ರಾಮ್ಸ್ಗೆ ಹೋದ್ರೆ ಜಿಲ್ಲೆಗಳಲ್ಲಿ ಅಲ್ಲೇ ಅಪ್ಲಿಕೇಶನ್ ಇಟ್ಕೊಂಡು ಬರ್ತಾರೆ. ನನ್ನ ಜೊತೆ ಎಲ್ಲ ಅಧಿಕಾರಿಗಳಿರ್ತಾರೆ. ಅಲ್ಲೇ ಅಧಿಕಾರಿಗಳಿಗೆ ಹೇಳಿ ಅಲ್ಲೇ ಎಷ್ಟೋ ಸಲ ಅಧಿಕಾರಿಗಳಿಗೆ ಪ್ರಶ್ನೆ. ಸೆಕೆಂಡ್ ಅಲಿಗೇಷನ್ ಅದೇ ಮೇಡಮ್, ಅಧಿಕಾರಿಗಳಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಬೈದ್ಬಿಟ್ಟು ನೀವು ನೋಡಿ, ನಾನು ಎಲ್ಲೂ ಬೈಯೋದಿಲ್ಲ, ಕೇಳ್ತೀನಿ ಅಷ್ಟೇ, ನೀವು ಯಾಕೆ ಮಾಡಿಲ್ಲ ಅಂತ. ನೀವು ನೋಡಿ, ಒಂದು ಹೆಣ್ಣು ಮಗಳು ಒಂದು ಊರಿರುತ್ತೆ, ಆ ಊರಿಗೆ ದಾರಿನೂ ಇರಲ್ಲ. ಆ ಊರು ಕೊಚ್ಚೆ ಒಂದು ಮೋರಿನಲ್ಲಿ ಇರುತ್ತೆ. ಎಲ್ಲ ಕೊಚ್ಚೆ ನೀರು ಆ ಊರು ಒಳಗಡೆನೆ ಹರಿತಾ ಇರುತ್ತೆ. ಅಲ್ಲೇ ಆ ಕೊಚ್ಚೆ ನೀರಲ್ಲೇ ನೀನ್ ನಡ್ಕೊಂಡು ಹೋಗ್ಬೇಕು ಆ ಊರಿಗೆ. ಆ ಕೊಚ್ಚೆ ನೀರು ಹತ್ಕೊಂಡೇ ನೀನ್ ಅಂಗನವಾಡಿಗೆ ಹೋಗ್ಬೇಕು. ನಾನೊಂದು ಉದಾಹರಣೆ ಹೇಳ್ತೀನಿ. ಅವಾಗ ಅಧಿಕಾರಿಗಳು ಬಂದಿರ್ತಾರೆ. ಆ ಮಕ್ಕಳ ಒಂದು ಸ್ಥಿತಿ, ಆ ಊರಿನ ಸ್ಥಿತಿ ನೋಡಿದಾಗ ನ್ಯಾಚುರಲ್ ಆಗಿ ನಿಮ್ಗೆ ಅನ್ಸುತ್ತೆ, ಯಾಕ್ರಿ ಮಾಡಿಲ್ಲ? ಏನ್ ಮಾಡ್ತಾ ಇದ್ರಿ ನೀವು? ಇಷ್ಟ ದಿನ ಯಾಕೆ ಬಂದಿಲ್ಲ ನೀವು? ಯಾಕೆ ವಿಸಿಟ್ ಮಾಡಲಿಲ್ಲ ನೀವು? ನಿಮ್ ಕರ್ತವ್ಯ ಅಲ್ವಾ? ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.